ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ತೊಗರಿಯ ನಾಡಿನಲ್ಲಿ ಮುಂಗಾರು ಬಿತ್ತನೆಯನ್ನ ಪ್ರಾರಂಭವಾಗಿದೆ. ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗೆ ಬಿತ್ತನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ತಯಾರಿ ಮಾಡ್ತಾ ಇದ್ದಾರೆ. ಬಿತ್ತಣಿಕೆ ತಯಾರಿಯಲ್ಲಿ ರೈತರಿದ್ದಾರೆ. ರೈತರ ಬಿತ್ತಣಿಕೆಗೆ ಸಂಬಂಧಪಟ್ಟಂಗ ಬೀಜ ರಸಗೊಬ್ಬರಕ್ಕಾಗಿ ಅಲೆದಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ರಸಗೊಬ್ಬರದಂತೂ ಹಾಹಾಕಾರ ಇದೆ. ಡಿಎಪಿ ಗೊಬ್ಬರದಂತೂ ಯಾವುದೇ ಕಾರಣಕ್ಕೂ ಎರಡೆರಡು ದಿನ ಮೂರ್ ದಿನ TAPCMS VSSN ಸೊಸೈಟಿ ಎದುರುಗಡೆ APMC ಎದುರುಗಡೆ ಇವತ್ತೆಲ್ಲ ಸರ್ಕಾರಿ ಕಚೇರಿಗಳ ಎದುರುಗಡೆ ಇವತ್ತು ರೈತರನ್ಕರ ಅಲ್ಲೇನೆ ಮಲ್ಕೊಳ್ತಕ್ಕಂಥದ್ದು, ದ್ವಾಮಿ ಕಚ್ಕೊಂಡು ಬೀಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಮನೆಯಿಂದ ರೊಟ್ಟಿ ಕಟ್ಕೊಂಡು ಬಂದು ಇವತ್ತು ಸರ್ಕಾರಿ ಕಚೇರಿ ಮುಂದ್ಗಡೆ ಇವತ್ತು ಅಂತ ಜೋತ್ಕೊಂಡು ಕೊಡ್ತಕ್ಕಂಥ ಪರಿಸ್ಥಿತಿನ ಸರ್ಕಾರ ಇವತ್ತು ನಿರ್ಮಾಣ ಮಾಡಿದೆ. ಹಿರಿಯರು 70 ವರ್ಷದ 80 ವರ್ಷದ ಹಿರಿಯರು ಕೂಡ ಆಯಿ ಮುತ್ಯ ಅಜ್ಜಿ ಅಜ್ಜ ಇವರೆಲ್ಲರೂ ಕೂಡ ಮನೆಯಾಗ ಎತ್ತುಗಳು ಒಟ್ಟಿಗೆರಿರ್ತಕ್ಕಂಥ ಮನೆಗೆ ಎತ್ತು ಕಟ್ಟಿ ಅಲ್ಲೇನೆ ಬಂದು ಬೀಳ್ತಕ್ಕಂಥ ಪರಿಸ್ಥಿತಿ, ಕೂಡ್ತಕ್ಕಂಥ ಪರಿಸ್ಥಿತಿ, ಕಾಯ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದು ಅಲ್ಲದೇನೆ ಇವತ್ತು ರಸಗೊಬ್ಬರದಂತೂ ಯಾವುದೇ ಕಾರಣಕ್ಕೂ ಕೂಡ ಅಭಾವ ಕೃತಕ ಗೊಬ್ಬರ ರಸಗೊಬ್ಬರ ಅಭಾವ ಕೃತಕ ಸೃಷ್ಟಿಯನ್ನ ನಡೀತಾ ಇದೆ. ಅದನ್ನ ಯಾವುದೇ ಕಾರಣಕ್ಕೂ ರೈತರ ಶೋಷಣೆಯನ್ನು ತಪ್ತಾ ಇಲ್ಲ, ನಿಂತಿಲ್ಲ. ಮತ್ತೆ ಇವತ್ತು ರೈತರಿಗೆ ಸರಳವಾಗಿ DAP ಗೊಬ್ಬರದ ಕೊರತೆ ಕಾಡ್ತದೆ. ಸರಳವಾಗಿ DAP ಗೊಬ್ಬರನ್ನ ಕೊಡಬೇಕು, ಸಮರ್ಪಕವಾಗಿ ಗೊಬ್ಬರನ್ನ ವಿತರಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ. ರೈತರ ನೆರವಿಗೆ ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿಯ ನಾಡಿನಲ್ಲಿ ತೊಗರಿ, ಉದ್ದು, ಹೆಸರು, ಸೋಯಾ, ಹತ್ತಿ ಇದನ್ನ ರೈತರ ರೊಕ್ಕದ ಮಾಲ್ ಎಳ್ಳು. ಹಾಗಾಗಿರೋದ್ರಿಂದ ತಕ್ಷಣದ ಎಲ್ಲಾ ರೈತರಿಗೆ ಸಮರ್ಪಕವಾಗಿ DAP ಗೊಬ್ಬರ ವಿತರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕು. ಗೊಬ್ಬರ ಹಾಹಾಕಾರನ್ನ ತಪ್ಪಿಸ್ಬೇಕು. ಸರಳ ರೀತಿಯಿಂದ ಗೊಬ್ಬರ ಕೊಡಬೇಕು. ಒಬ್ಬ ರೈತರಿಗೆ 2 ಚೀಲ ಕೊಡ್ತೀನಿ ಅಂತಕ್ಕಂಥ ತೆಗಿಬೇಕು. FID ಮೂಲಕ ಕೊಡ್ತೀನಿ ಅಂತಕ್ಕಂಥದ್ದು ಮುಗ್ಧ ರೈತರು ಅದರಿಂದ ಸಫರ್ ಆಗ್ತಕ್ಕಂಥ ಪರಿಸ್ಥಿತಿ, ಆ ಶೋಷಣೆಗೆ ಅನ್ಯಾಯಕ್ಕೊಳಗಾಗ್ತಕ್ಕಂಥ ಪರಿಸ್ಥಿತಿ ಬಂದ್ರೆ ಎಲ್ಲರಿಗೂ ಸಮನಾಗಿ ರೈತರಿಗೆ ಸಾಕಾಗುವಷ್ಟು ಗೊಬ್ಬರನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತಾ ಇದ್ದೀನಿ.